ಅದೇ ಸಮಯಕ್ಕೆ ಮೂರ್ತಿ ಬಂದು ನಮ್ಮನ್ನ ಕಾಪಾಡಿದ್ರು. ನೋಡು ಸುಮ, ಕೆಡ್ಸೋಕೆ ಒಂದಿಷ್ಟು ಜನ ಆದ್ರೆ ಕಾಪಾಡೋದಕ್ಕೆ ಒಬ್ಬರಾದ್ರೂ ಇರ್ತಾರೆ. ನೋವಾದಾಗ ಕಣ್ಣೀರ್ ಹಾಕ್ತಾ, ಸಂತೋಷ ಆದಾಗ ನಗ್ನಗ್ತಾ, ಇವುಗಳ ಮಧ್ಯೆ ಜೀವನಕ್ಕೆ ಅರ್ಥ ಹುಡುಕ್ತಾ ಆಯಸ್ಸನ್ನ ಕಳ್ಕೊಳ್ಳೋದೇ ಜೀವನ. ಇಲ್ಲಿ ಯಾವುದಕ್ಕೂ ಕಾರಣ ಇಲ್ಲದೆ ಏನೂ ನಡೆಯಲ್ಲ. ಅದೇ ರೀತಿ ಎಲ್ಲ ನಡೆಯೋದಕ್ಕೂ ಕಾರಣಗಳಿರಲೇಬೇಕು ಅಂತ ಇಲ್ಲಲ್ಲ. ನೋವಾಗಿದ್ದು ನಾವು ಬುದ್ಧಿ ಕಲೀಲಿ ಅಂತ, ಸಂತೋಷ ಆಗಿದ್ದು ಅದನ್ನ ನಾವು ಜೀವನ ಪೂರ್ತಿ ಕಾಪಾಡ್ಕೊಳ್ಳಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾ ಹೋಗ್ಬೇಕು. ಇಲ್ಲಿ ಯಾರನ್ನೇ ಆಗ್ಲಿ ಯಾವುದನ್ನೇ ಆಗ್ಲಿ ಮನ್ಸಿಗೆ ಹಚ್ಕೋಬಾರ್ದು. ಅದನ್ನು ಮನ್ಸಿಗೆ ಹಚ್ಕೊಂಡಷ್ಟು ಅದು ನಮ್ಮ ಸಂತೋಷನೇ ಹಾಳು ಮಾಡಿಬಿಡುತ್ತೆ. ಬೇಸರ ಮಾಡ್ಕೋಬೇಡ ಸುಮ್ಮ. ಬಾ, ಮನೆ ಸಾಮಾನುಗಳನ್ನ ಎಲ್ಲೆಲ್ಲಿ ಜೋಡಿಸ್ಬೇಕು ಅಲ್ಲಿ ಜೋಡಿಸೋಣ. ಆಮೇಲೆ ಕೆಟ್ಟಿರೋ ಬದುಕನ್ನ ಹೇಗೆ ಜೋಡಿಸ್ಕೋಬೇಕು ಹಾಗೆ ಜೋಡಿಸ್ಕೊಳ್ಳೋಣ. ಅಲ್ಲ ಸುಮ, ನನಗೆ ಒಂದು ಅರ್ಥ ಆಗ್ತಾ ಇಲ್ವಾ? ಆ ಅರ್ಜುನ್ ಯಾಕೆ ಮೂರ್ಖನ ಥರ ಆಡ್ದ? ರಾಜಿಗೇನಾದರೂ ನಾವು ಅಲ್ಲಿರೋದು ಗೊತ್ತಿತ್ತಾ? ಅಥವಾ ಅರ್ಜುನ್ ಹತ್ರ ಎಂತಾದರೂ ಕೆಟ್ಟದಾಗಿ ಮಾತಾಡಿದ್ಲಾ? ಅಲ್ಲ, ನಮ್ಮನ್ನ ಆ ಜಾಗದಿಂದ ದೂರ ಇರಿಸಿ ಕೀರ್ತಿಗೂ ಗೌರವ್ಗೂ ಮದುವೆ ಮಾಡೋ ಉದ್ದೇಶ ಎಂತಾದರೂ ಇರ್ಬೋದಾ? ಇಲ್ಲ ಅತ್ತೆ, ನಾನು ಬದುಕಿರೋವರೆಗೂ ಮಾವಂಗೆ ಇನ್ನೊಂದು ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ಅದು ಸಾಧ್ಯನೇ ಇಲ್ಲ. ನನ್ನ ಉಸಿರು ಹೋದ್ರೂ ಪರವಾಗಿಲ್ಲ, ಮಾವಂಗೆ ಇನ್ನೊಂದು ಮದುವೆ ಆಗೋದಕ್ಕೆ ನಾನು ಬಿಡಲ್ಲ ಅತ್ತೆ. ಕರೆಕ್ಟಾಗಿ ಹೇಳಿದಮ್ಮ. ಕೀರ್ತಿನ ಮಾತ್ರ ಗೌರವನ ಮದುವೆ ಆಗೋದಕ್ಕೆ ಬಿಡಲೇಬಾರದು. ಅವಳು ನಿನ್ನ ಜಾಗಕ್ಕೆ ಯಾವತ್ತವಳು ಬರಬಾರದು. ಅರ್ಜೆಂಟಾಗಿ ಈ ಸಂತೋಷದ ವಿಷಯನ ಮೂರ್ತಿಗೆ ಹೇಳಬೇಕು. ಫೋನ್ ಮಾಡ್ತೇನೆ. ಹಲೋ ಹಲೋ ಮೂರ್ತಿ, ಎಲ್ಲಿದ್ದೀರಾ ನೀವು? ಪಾಪ ಯಾರೋ ಕೈಲಾಗದವ್ರ ಮೇಲೆ ತುಂಬಾ ಬಲಶಾಲಿಗಳು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಮೇಡಮ್. ಅದರಿಂದ ಅವ್ರಿಗೆ ತುಂಬಾ ನೋವಾಗಿದೆ. ಹತ್ರದವ್ರಿಗೆ ನೋವಾದಾಗ ಅವ್ರಿಗೆ ನಾವು ಹತ್ರ ಆಗಿ ಈ ಸಮಾಧಾನ ಮಾಡೋದು ಮಾನವೀಯತೆ ಅಲ್ವಾ ಮೇಡಮ್? ಅದಕ್ಕೆ ಅವರಿರೋ ಜಾಗಕ್ಕೆ ಬಂದಿದ್ದೀನಿ. ಅಯ್ಯೋ ಪಾಪ, ನಿಮ್ಮ ಹತ್ರದವ್ರಿಗೆ ಪಾಪ ಏನು ತೊಂದರೆ ಆಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಸುಮಾಗಂತೂ ತುಂಬಾನೇ ತೊಂದರೆ ಆಗಿದೆ. ಸುಮಾಗೆ ಏನಾಯ್ತು ಮೇಡಮ್? ಸುಮಾ ಮತ್ತೆ ಭುವನ ಇದ್ದ ಮನೆ ಓನರು ಅವರಿಬ್ಬರನ್ನೂ ಈಗ ಮನೆಯಿಂದ ಆಚೆ ಹಾಕಿದಾರಂತೆ. ಸೊ ಸುಮಾ ಮತ್ತೆ ಭುವನ ಇಬ್ರು ಈಗ ಬೀದಿ ಪಾಲು. ಇಲ್ಲ ಮೇಡಮ್, ಓನರು ಸುಮಾಗೆ ತೊಂದರೆ ಕೊಟ್ಟ ತಕ್ಷಣ ಸುಮಾ ಯಾಕೆ ಬೀದಿ ಪಾಲಾಗ್ತಾಳೆ? ಈ ಭೂಮಿ ಮೇಲೆ ತೊಂದರೆ ಕೊಡೋರು ಹೇಗಿರ್ತಾರೋ ಅದೇ ರೀತಿ ಸಹಾಯ ಮಾಡೋರು ಕೂಡ ಇದ್ದೇ ಇರ್ತಾರಲ್ವ ಮೇಡಮ್? ಇರ್ತಾರೇನೋ. ಹೌದು, ಸುಮಾ ನಿಮ್ಮ ಕಣ್ಣಿಗೆ ಏನಾದರೂ ಕಂಡ್ಲ? ಇಲ್ಲ ಮೇಡಮ್, ನನ್ನ ಕಣ್ಣು ಕಾಣಲಿಲ್ಲ. ಯಾರ್ದೋ ಸಹಾಯ ಸಿಕ್ಕಿದ ಮೇಲೆ ಈ ತೊಂದರೆ ಕೊಡೋರ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡಲ್ಲ. ಬಹುಶಃ ಇಲ್ಲೇ ಯಾವುದೋ ಒಂದು ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನನ್ನ ಕಣ್ಣು ಕಾಣಲಿಲ್ಲ ಅವರು. ಆ ಸಾಧ್ಯತೆನೂ ಇದೆ. ಸರಿ ಸರಿ, ಅರ್ಜೆಂಟಾಗಿ ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ, ಬೇಗ ಬನ್ನಿ ಇಲ್ಲಿಗೆ. ಆಯಿತು ಮೇಡಮ್, ಬರ್ತೀನಿ. ಬನ್ನಿ ಮೂರ್ತಿ, ಇಷ್ಟೊತ್ತು ನೀವು ಹೇಳಿದ ಕತೆ ಸುಮಾದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪರಿಸ್ಥಿತಿನಲ್ಲಿ ಅವಳಿಗೆ ಈ ಭೂಮಿ ಮೇಲೆ ಸಹಾಯ ಸಿಗಬೇಕು ಅಂದರೆ ಅದು ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ ಅಂತ ನನಗೂ ಗೊತ್ತು. ಬನ್ನಿ ಬನ್ನಿ, ನಿಮಗಿದೆ ಇವಾಗ. ಅರ್ಜೆಂಟಾಗಿ ಅವ್ರ ಮನೆ ಹತ್ರ ಹೋಗ್ಬೇಕಂತೆ. ಇನ್ಯಾರ ಮನೆ ಹಾಳು ಮಾಡೋಕ್ಕೆ ಹೇಳ್ತಾಳೋ ಏನೋ ಆ ಮಹಾತಾಯಿ.
ಬರ್ತೀನಮ್ಮ. ಪಾಪ ಮೂರ್ತಿಯವರು ಎಷ್ಟು ಬದಲಾಗಿದ್ದಾರೆ. ಈ ಟೈಮ್ನಲ್ಲಿ ಅವರೇನಾದರೂ ನಮಗೆ ಸಿಗಲಿಲ್ಲ ಅಂದರೆ ನಾವೇನಾಗಬೇಕಾಗಿತ್ತೋ ಏನೋ. ಹೌದತ್ತೆ, ಆ ದೇವ್ರಿದ್ದಾನೆ, ಆಗಾಗ ಇಂಥವ್ರ ರೂಪದಲ್ಲಿ ಬರ್ತಾ ಇರ್ತಾನೆ ಅಂತ ಅನ್ನಿಸ್ತಾ ಇರತ್ತೆ. ನಮಗೆ ಸಂಕಷ್ಟ ಬಂದಾಗ ಸಹಾಯ ಮಾಡೋರು ಮನುಷ್ಯರೇ ಆಗಿದ್ರು ಅಂಥವ್ರಿಗೆ ದೇವ್ರ ಸ್ಥಾನ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಅತ್ತೆ? ನಿಜ ಸುಮ. ನೋಡು, ನಿನಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗುತ್ತೆ, ಬೇಗ ಹೋಗಿ ರೆಡಿಯಾಗು. ಸರಿ ಅತ್ತೆ. ಏ ಸುಮಾ, ಈಗ ನೋಡು ನಿನಗೆ ಹೇಗೆ ಶಾಕ್ ಕೊಡ್ತೀನಿ ಅಂತ. ಸುಮಾ ಬಾಯ್ಲಿ. ಹೇಳಿ ಮೇಡಮ್. ಸುಮಾ, ನಾನೀಗೊಂದು ನಿನಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೇರವಾಗಿ ಉತ್ತರ ಕೊಡ್ತೀಯಾ? ಇವಳು ಗೌರವ್ ಮಾವನ ಬಗ್ಗೆನೇ ಏನೋ ಕೇಳೋಕೆ ಬಂದಿಲ್ಲಿ ನಿಂತಿದ್ದಾಳೆ ಅನ್ಸುತ್ತೆ. ಪ್ರಶ್ನೆನಾ? ಕೇಳಿ ಮೇಡಮ್. ಒಂದು ಹುಡುಗಿ ತಾನು ಇಷ್ಟಪಡೋ ಹುಡುಗ ಹೇಗಿರಬೇಕು ಅಂತ ಬಯಸ್ತಾಳೆ? ಮೊದಲು ಆ ಹುಡುಗನ ಕಣ್ಗಳು ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಒಂದು ಹುಡುಗಿಗೆ ಅವನ ಕಣ್ಣಲ್ಲಿ ಇಡೀ ಪ್ರಪಂಚನೇ ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್, ಅಲ್ಲೊಳಗೆ ಕೂತಿದಾರಲ್ಲ ಅವ್ರ ಕಣ್ಗಳ ಥರ. ಅವ್ರ ಹೇರ್ ಸ್ಟೈಲ್ ಹೇಗಿರಬೇಕು ಅಂದರೆ, ಅಕಸ್ಮಾತ್ ಗಾಳಿ ಬೀಸಿದಾಗ ಅವ್ರ ಕೂದಲು ಹೇಗೆ ಹಾರಾಡಬೇಕು ಗೊತ್ತಾ? ಜಗತ್ತಿನಲ್ಲಿ ಗಾಳಿ ಇರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬೇಕು. ಫಾರ್ ಎಕ್ಸಾಂಪಲ್, ಅವ್ರ ಹೇರ್ ಸ್ಟೈಲ್ ಥರ. ಇದಿಷ್ಟೇ ಅಲ್ಲ, ಆ ಹುಡುಗ ಮಾತಾಡಿದಾಗ ಹೇಗಿರಬೇಕು ಅಂದರೆ, ಅಕಸ್ಮಾತ್ ಅವ್ರು ನನ್ನ ಹೆಸರು ಅಥವಾ ನಿಮ್ಮ ಹೆಸರು ಕರೆದಾಗ, ಅಬ್ಬಾ ನಮ್ಮ ಅಪ್ಪ ಅಮ್ಮ ಈ ಹೆಸರನ್ನ ನನಗಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಭಾವನೆ ಬರಬೇಕು. ಹಾಗಿರಬೇಕು. ಸುಮಾವ್ರೆ 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 ನೋಡಿದ್ರ, ನಾನು ಮಾತಾಡ್ತಾ ಇದ್ದಾಗೆ ಅವ್ರ ಬಾಯಲ್ಲಿ ನನ್ನ ಹೆಸರು ಬಂತು. ನಾನಿಲ್ಲಿ ಮಾತಾಡ್ತಾ ಇರೋದನ್ನ ಏನು ಕೇಳಿಸ್ಕೊಂಡು ಅವ್ರು ನನ್ನ ಹೆಸರು ಕರೀಲಿಲ್ಲ. ಎರಡು ಪ್ರೀತಿಸೋ ಜೀವಗಳ ಮಧ್ಯೆ ಕಣ್ಣಿಗೆ ಕಾಣಿಸ್ದಲೇ ಇರೋ ಒಂದು ಕನೆಕ್ಟಿವಿಟಿ ಕೆಲಸ ಮಾಡ್ತಾ ಇರತ್ತೆ. ನಾನು ಮನಸ್ಸಲ್ಲಿ ಅಂದ್ಕೊಂಡಿರೋದು ಅವ್ರ ಮನಸ್ಸಿಗೆ ರೀಚ್ ಆಗಿ ಅವ್ರ ಬಾಯಲ್ಲಿ ನನ್ನ ಹೆಸರು ಬಂತು. ಆ ಹುಡುಗ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲೆಲ್ಲೋ ಒಂದ್ಸರಿ ನಗ್ತಾರಲ್ಲ, ಆಗ ಆ ಹುಡುಗಿ ಕಳ್ದೇ ಹೋಗಬೇಕು. ಅವ್ರು ನಗ್ದಾಗ ನಾನು ಕಳ್ದೋಗ್ತೀನಲ್ಲ, ಆ ಥರ. ಬೇಕಾದರೆ ಅವ್ರು ನಗ್ತಾ ಇರಬೇಕಾದ್ರೆ ಒಂದ್ಸರಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ.
ದುಡ್ಡಲ್ಲಿ ಕುಬೇರ ಆಗಿರ್ಬೇಕು, ಗುಣದಲ್ಲಿ ಶ್ರೀರಾಮಚಂದ್ರನೇ ಆಗಿರ್ಬೇಕು. ಒಂದು ಹುಡುಗಿ ಅವ್ರನ್ನ ನೋಡಿದ ತಕ್ಷಣನೇ ಅಟ್ರಾಕ್ಟ್ ಆಗಬೇಕು. ಅವ್ರು ಕೂತ್ರೆ, ನಿಂತ್ರೆ, ನೋಡಿದ್ರೆ, ನಕ್ಕಿದ್ರೆ, ಕೊನೆ ಪಕ್ಷ ಸಿಟ್ ಮಾಡ್ಕೊಂಡಾಗ್ಲೂ ಮುದ್ದಾಗಿ ಕಾಣಿಸ್ಬೇಕು. ಅವ್ರು ಕಾಣಿಸ್ತಾರಲ್ಲ ಆ ಥರ. ಹಾ, ಇನ್ನೊಂದು ವಿಷಯ, ಒಂದು ಹುಡುಗಿ ಹೋಗಿ ಆ ಹುಡುಗನ ಪಕ್ಕ ನಿಂತ್ಕೊಂಡ್ರೆ ನೋಡ್ದವ್ರೆಲ್ಲ ಅಬ್ಬಾ ಎಂತ ಪೇರಪ್ಪ ಅಂತ ಅನ್ನಿಸ್ಬೇಕು. ಆ ಥರ ಇರಬೇಕು. ನಾನು ಅವ್ರ ಪಕ್ಕ ನಿಂತ್ಕೊಂಡ್ರೆ ಕಾಣಿಸ್ತೀವಲ್ಲ ಆ ಥರ. ಹಾ ಹಾ ಹಾ, ಅಪ್ಪಿ ತಪ್ಪಿನೂ ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಥರ ಇಮ್ಯಾಜಿನ್ ಮಾಡ್ಕೊಬೇಡಿ, ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಹಾ ಹಾ ಹಾ, ಒಂದು ನಿಮಿಷ. ಈಗ ನೀನು ಇಲ್ಲೇ ನಿಂತ್ಕೊಂಡು ಒಳಗೆ ನೋಡ್ತಾ ಇರು. ನಾನೀಗ ಬಾಸ್ ಪಕ್ಕ ಹೋಗಿ ಹೇಳಲ್ಲ. ವೆಯ್ಟ್ ಆ್ಯಂಡ್ ವಾಚ್. ಹಲೋ ಸರ್. ಹಾಯ್ ಕೀರ್ತಿ. ಸರ್, ಅದು ಹುಬ್ಳಿ ಕಂಪ್ನಿ ಫೈಲ್ಸ್. ಅದನ್ನೇ ನೋಡ್ತಾ ಇದ್ದೀನಿ. ಹೌದು ಸರ್. ಅದೇನು ಅಂದರೆ, Hey, careful. ಚೇಂಬರ್ ಒಳಗೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಚೆನ್ನೈ ಪಾರ್ಟಿ ಕಾಲ್ ಮಾಡಿದ್ರು. ಅವ್ರು ತುಂಬಾ ಹೊತ್ತಿಂದ ನಿಮಗೂ ಕಾಲ್ ಮಾಡ್ತಾ ಇದಾರಂತೆ. ನೀವು ಫೋನ್ ರಿಸೀವ್ ಮಾಡಿಲ್ಲ. ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಹಾಗಂತ ಅವ್ರು ನನ್ನ ಕೇಳಿದ್ರು. ನಾನು ನಿಮ್ಗೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಏಯ್, ಏನು ಮಾತಾಡ್ತಿದ್ಯಾ? ಆ ಪಾರ್ಟಿಗೆ ನಾವು ಬೇಗ ಡಿಸೈನ್ಸ್ ಕಳಿಸ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೀಗಲೇ ನಿಮ್ಮ ಚೇಂಬರಿಗೆ ಬನ್ನಿ. ಈಗಲೇ ಎಲ್ಲ ಬರೋದಕ್ಕಾಗಲ್ಲ. ನೋಡಿ, ಅರ್ಜೆಂಟಾಗಿ ಕಳಿಸ್ಬೇಕು, ದಯವಿಟ್ಟು ಬನ್ನಿ. ಅರ್ಜೆಂಟ್ ಅಂತ ಹೇಳಿದ್ರೆ ಬರೋದಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ, ನಿನ್ಗೆ ಅರ್ಥ ಆಗ್ತಿಲ್ವಾ? ನಾವಿವಾಗ ಅವ್ರಿಗೆ ಡಿಸೈನ್ಸ್ ಕಳಿಸ್ದಲೇ ಇದ್ರೆ ನಮ್ಮ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ನೀವೆಂತ ರಾಕ್ಷಸಿ ಅಂತ ನನಗೆ ಗೊತ್ತು. ಅಂದರೆ ನೀವು ಕೆಲಸದ ವಿಷಯದಲ್ಲಿ ಎಂಥ ರಾಕ್ಷಸಿ ಅಂತ ನನಗೆ ಗೊತ್ತು ಅಂತ ಹೇಳಕ್ ಬಂದೆ. ಬನ್ನಿ. ಸರಿ ನಡಿ, ಏನು ಕೆಲಸ ಇದೆಯೋ ಬೇಗ ಮುಗಿಸೋಣ. ಬೇಗ ಹೋಗಿ ಬರ್ತೀನಿ. ಸರಿ ನಡಿ. ಇವರಿಗೆ ಪೊಗರು ಜಾಸ್ತಿ ಆಯ್ತು. ಯಾವಾಗಲಾದ್ರೂ ಸರಿಯಾಗಿ ಇಳಿಸ್ಬೇಕು. ಇಟ್ಕೊಳೆ. ನಾನು ಬಾಸು ಕ್ಲೋಸ್ ಆಗಿದ್ರೆ ನಿನಗೇನು ಹೊಟ್ಟೆ ಉರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಅವರು ಮೈಕೈ ತಾಗಿಸ್ಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಜೀವನ ಪೂರ್ತಿ ಲ್ಯಾಪ್ಟಾಪ್ ಮುಂದೆನೇ ಇರಬಾರ್ದ ಅನ್ಸುತ್ತೆ. ಆದರೆ ಅಷ್ಟರಲ್ಲಿ ನೀನು ಬಂದೆ ಶೂರ್ಪನಖಿ ಥರ. ನೀವು ಇವಳು ಗಂಡ ಹೆಂಡ್ತಿನ? ನನಗೆ ಈ ವಿಷಯ ಈಗಲೇ ಗೊತ್ತಾಗ್ತಿರೋದು. ಒಂದು ಕಾಲದಲ್ಲಿ ನಾನು ಇವರು ಗಂಡ ಹೆಂಡತಿ ಆಗಿದ್ವಿ. ಈ ಬಿಹೇವಿಯರ್ ನೋಡಿನೇ ನಾನು ಮನೆಯಿಂದ ಹೊರಗಾಕಿದ್ದು. ಯೂಸ್ಲೆಸ್. ಸುಮಾ ಅವ್ರೆ, ಇನ್ನೂ ಯಾಕೆ ಮುಖ ನೋಡ್ತಿದ್ದೀರಾ? ಕೀರ್ತಿ ಹತ್ರ ಸಾರಿ ಕೇಳಿ. ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಸಾರಿ ಕೇಳಿ. ಇನ್ನೊಬ್ರು ಸಂಸಾರಕ್ಕೆ ಹುಳಿ ಹಿಂಡೋ ಈ ಥರದ ಹೆಣ್ಣನ್ನು ನೋಡಿದ್ರೆ ನಾನು ಕೆನ್ನೆಗೆ 2 ಬಾರಿಸ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ. ಶೃಂಗಾರ ಹೆಣ್ಣಿನ
ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಮುಚ್ಚು ಬಾಯ್. ಅವರು ನನ್ ಗೌರವ್. ನಾನು ಗೌರವ್ ಅವ್ರ ಹೆಂಡತಿ ಅನ್ನೋ ವಿಷಯ ನಿನಗೆ ಗೊತ್ತಿದೆ ಅಂತ ನನಗೆ ಗೊತ್ತು. ಜಾಸ್ತಿ ಡ್ರಾಮಾ ಮಾಡಬೇಡ. ನಾನು ನೀವು ಗಂಡ ಹೆಂಡತಿ ಅನ್ನೋದು ನನಗೀಗಾಗಲೇ ಮರ್ತೋಗಿರೋ ವಿಷಯ. ಆ ವಿಷಯ ಇವಳು ಗೊತ್ತಾಯ್ತು ಅಂತ ಇವಳ ಮೇಲೆ ಕೈ ಮಾಡಿದ ಯಾಕೆ? ಸರ್, ನೀವು ಇವಳು ಗಂಡ ಹೆಂಡ್ತಿನ? ನನಗೆ ಈ ವಿಷಯ ಈಗಲೇ ಗೊತ್ತಾಗ್ತಿರೋದು. ಒಂದು ಕಾಲದಲ್ಲಿ ನಾನು ಇವರು ಗಂಡ ಹೆಂಡತಿ ಆಗಿದ್ವಿ. ಈ ಬಿಹೇವಿಯರ್ ನೋಡಿನೇ ನಾನು ಮನೆಯಿಂದ ಹೊರಗಾಕಿದ್ದು. ಯೂಸ್ಲೆಸ್. ಸುಮಾ ಅವರೇ, ಇನ್ನೂ ಯಾಕೆ ಮುಖ ನೋಡ್ತಿದ್ದೀರಾ? ಕೀರ್ತಿ ಹತ್ರ ಸಾರಿ ಕೇಳಿ. ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಸಾರಿ ಕೇಳಿ. ಇನ್ನೊಬ್ರು ಸಂಸಾರಕ್ಕೆ ಹುಳಿ ಹಿಂಡೋ ಈ ತರದ ಹೆಣ್ಣನ್ನು ನೋಡಿದ್ರೆ ನಾನು ಕೆನ್ನೆಗೆ 2 ಬಾರಿಸ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ. ಇನ್ನೊಬ್ರು ಗಂಡನ್ನ ಬುಟ್ಟಿಗೆ ಹಾಕೊಳಕ್ ನೋಡೋ ಇವಳಿಗೆ ಆಫೀಸ್ನಲ್ಲಿ ಇನ್ನೊಬ್ಬ ಗಂಡಸಿನ ಜೊತೆ ಹೇಗೆ ಕೂತ್ಕೊಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ. ಇಂಥವಳ ಹತ್ರ ನಾನು ಸಾರಿ ಕೇಳ್ಬೇಕಾ? ಸಾರಿ ಅನ್ನೋ ಪದಕ್ಕೆ ಅವಮಾನ ಅದು. ನಾನು ಯಾವ ಗಂಡಾರಿ ನಿಮಗೆ? ಇನ್ನು ಸ್ವಲ್ಪ ದಿನದಲ್ಲಿ ನಾವಿಬ್ರು ಡಿವೋರ್ಸ್ ತಗೊಳ್ತಾ ಇದೀವಿ. ಮರ್ತೋಯ್ತಾ? ನಮ್ಗಿನ್ನೂ ಡಿವೋರ್ಸ್ ಸಿಕ್ಕಿಲ್ಲ ಮಾವ. ಅದು ನಿಮಗೆ ಮರ್ತೋಯ್ತಾ? ಅಲ್ಲಿವರೆಗೂ ನಾವಿಬ್ರು ಗಂಡ ಹೆಂಡ್ತಿನೇ. ಡಿವೋರ್ಸ್ ಸಿಕ್ಕ ಮೇಲೆ ಗಂಡ ಹೆಂಡತಿ ಅಲ್ವಲ್ಲ. ಆಗ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆರು, ಈ ನಂಬರ್ನ ನೆನ್ಪಿಟ್ಕೊ. ಯಾಕೆ? ನೀನ್ ನನ್ನ ಕೆನ್ನೆಗೆ 6 ಸರಿ ಹೊಡೆದೆ. ಮುಂದೊಂದು ದಿನ ಇದಕ್ಕೂ ಟ್ರಿಪ್ಪಲ್ ನಿನ್ನ ಕೆನ್ನೆಗೆ ಬಾರಿಸ್ತೀನಲ್ವಾ, ಆಗ ಲೆಕ್ಕ ಮಿಸ್ ಆಗಬಾರ್ದಲ್ವಾ? ಅದಕ್ಕೆ ನೀನು ಲೆಕ್ಕ ಚುಕ್ತ ಮಾಡೋಷ್ಟರಲ್ಲಿ ಈ ನಿನ್ನ ಕೆನ್ನೆ ಅನ್ನೋ ಅಕೌಂಟ್ಗೆ ಇನ್ನೊಂದಷ್ಟು ಏಟ್ಗಳು ಬಿದ್ದಿರುತ್ತೆ. ಇದು ಮಿಸ್ ಆಗಲ್ಲ. ರೈಟೆಡ್. ಹೊರಡು. ಮೇಡಮ್, ನೀವು ಈ ಕೆಲಸನ ಯಾವತ್ತೋ ಮಾಡಬೇಕಾಗಿತ್ತು. ಕೀರ್ತಿಗೆ ಯಾರು ಬುದ್ಧಿ ಕಲಿಸೋರು ಇಲ್ವಾ ಅಂದ್ಕೊಂಡಿದ್ವಿ. ಆದರೆ ನೀವು ಅವ್ರಿಗೆ ಇಡೀ ಜನ್ಮಕ್ಕಾಗೋಷ್ಟು ಬುದ್ಧಿ ಕಲಿಸಿದ್ದೀರಾ ಮೇಡಮ್. ಅದೇನೇ ಇರಲಿ, ನೀವು ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡಿದ್ರಿ. ಆದರೆ ನಿಮಗೂ ಗೌರವ್ ಸರ್ಗೂ ಯಾವತ್ತೂ ಡೈವರ್ಸ್ ಆಗಲ್ಲ ಬಿಡಿ. ನೀವಿಬ್ರು ಸಾಯೋವರೆಗೂ ಸುಖವಾಗಿರ್ತೀರಾ. ನೀವು ಹೇಳಿದ ಮಾತಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಕೆಲವೊಂದು ವಿಷಯಗಳಿಗೆ ಬೇಜಾರು ಆಗ್ತಾ ಇದೆ. ಗಂಡ ಹೆಂಡತಿ ಸಮಸ್ಯೆ ಹೀಗೆ ಸ್ವಂತ ಆಫೀಸ್ನಲ್ಲಿ ಬೇರೆಯವ್ರ ಬಾಯಿಗೆ ಬಂದು ಹೋಗಬಾರ್ದು ಅಂತಾರೆ. ಆದರೆ ನಮ್ಮ ವಿಷಯದಲ್ಲಿ ಅದು ಬಂದು ಹೋಗಾಗಿದೆ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತನ್ನ ಕರೆಕ್ಟಾಗಿ ಹೇಳಿದ್ದಾರೆ ಅನ್ನಿಸ್ತಿದೆ. ಯಾವಾಗಲೂ ಕಷ್ಟನೇ ಹುಡ್ಕೊಂಡು ಹೋಗೋಣ ಸುಖದ ದಾರಿಗೆ ತರ್ತೀವಿ ಅಂದ್ಕೊಳ್ಳೋದು ಕೂಡ ಬಹುಶಃ ಇನ್ನೊಂದು ದೌರ್ಬಲ್ಯ ಅನಿಸುತ್ತೆ. ಈಗ ಅವಳ ಕಣ್ಣೀರು ನೋಡಿ ನಾನು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಜೀವನ ಅಂದರೆ ಕಣ್ಣೆದುರಿಗಿರೋ ಸಂಕಟನ ಅನುಭವಿಸೋಕ್ಕಾಗದೆ ನರಳಾಡೋದಷ್ಟೇ ಅನಿಸುತ್ತೆ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಆ
ಅಲ್ಲ ಅಕ್ಕ, ಯಾವುದು ಸಂಬಂಧ ಅಲ್ಲ ಅನ್ನೋದು ಕೆಲವು ಸರಿ ಗೊತ್ತೇ ಆಗೋಲ್ಲ. ಸುಮಾರು ನಿನ್ನ ಮಗಳಕ್ಕ, ಆದರೆ ನನ್ನ ಕಣ್ಣೆದುರಿಗೆ ಎಲ್ಲ ಕಷ್ಟಗಳನ್ನು ಪಡ್ತಾ ಇದ್ರು ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ. ಸುಮನ್ಗೆ ರಾಜೇಶ್ವರಿಯಿಂದ ಹೊರಗೆ ಬಂದು ಬದುಕೋ ಶಕ್ತಿ ಇದೆ ಅಕ್ಕ. ಆ ಶಕ್ತಿ ತನಗಿದೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಈ ವಿಷಯದಲ್ಲಿ ಅವಳು ಕೂಡ ತುಂಬಾ ಜನ ಹೆಣ್ಣು ಮಕ್ಕಳ ಥರನೇ. ಅವಳಿಗೆ ಎಷ್ಟೇ ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಜೀವನ ಕೊಡದೇ ಇರೋ ಗಂಡನ ಬಗ್ಗೆ, ಬಾಳ್ಸಕ್ಕಾಗದೇ ಇರೋ ಅತ್ತೆ ಬಗ್ಗೆ ಯೋಚನೆ ಮಾಡ್ತಾಳೆ. ಅದು ಕೂಡ ಅವಳ ದೌರ್ಬಲ್ಯ ಅಲ್ವಾ? ಅವಳ ಬಗ್ಗೆ ನನಗೆ ಏನಿಲ್ಲ ಯೋಚನೆ ಬಂದರೂ ಕೂಡ ಅವಳನ್ನ ತಿದ್ದಿ ದಾರಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ಕಷ್ಟನೇ ಹುಡ್ಕೊಂಡು ಹೋಗೋಣ, ಸುಖದ ದಾರಿಗೆ ತರ್ತೀವಿ ಅನ್ಕೊಳ್ಳೋದು ಕೂಡ ಬಹುಶಃ ಇನ್ನೊಂದು ದೌರ್ಬಲ್ಯ ಅನ್ಸತ್ತೆ. ಈಗ ಅವಳ ಕಣ್ಣೀರು ನೋಡಿ ನಾನು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಜೀವನ ಅಂದರೆ ಕಣ್ಣೆದುರಿಗಿರೋ ಸಂಕಟನ ಅನುಭವಿಸೋಕ್ಕಾಗದೆ ನರಳಾಡೋದಷ್ಟೇ ಅನ್ಸತ್ತೆ. ಆಫೀಸಲ್ಲಿ ಇಷ್ಟೆಲ್ಲ ಮಾಡಿ ಅವಮಾನ ಮಾಡಿದ ಅವಳ ವಿಷಯದಲ್ಲಿ ಹೋಗ್ಲಿ ಬಿಡು ಗೌರವ್ ಅಂದರೆ ಎಲ್ಲ ಸರಿ ಹೋಗುತ್ತಾ? ಸಾಧ್ಯನೇ ಇಲ್ಲ. ಅವಳಿಂದ ಪದೇ ಪದೇ ನನಗೆ ಮರ್ಯಾದೆ ಹೋಗ್ತಾನೆ ಇದೆ. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಮನೆ ನಡೆಸೋಕೆ ಶಕ್ತಿ ಇಲ್ಲ ಅಂತ ಬಂದು ಆಫೀಸಿಗೆ ಸೇರ್ಕೊಂಡು, ಹಾಗೆ ಸೇರ್ಕೊಂಡಿದ್ದು ಕೀರ್ತಿಯಿಂದಾನೆ. ಈಗ ಕೀರ್ತಿ ಕೆನೆಗೆ ಬಾರಿಸಿದ್ದಾಳೆ. ಇನ್ನು ಎಷ್ಟು ಅಂತ ಅವಳನ್ನ ಸಹಿಸ್ಕೊಳ್ಳೋದು? ಇನ್ನು ಅವಳನ್ನ ಸಹಿಸ್ಕೊಳಕ್ಕಾಗಲ್ಲ. ಆಫೀಸ್ನಲ್ಲಿ ಎಲ್ಲರದ್ರಿಗೆ ಹೊಡೆದು ಗಲಾಟೆ ಮಾಡೋದು ಅವಳ ಸ್ವಭಾವ. ಆದರೆ ನನ್ನದೇ ಆದ ರೀತಿಯಲ್ಲಿ ಕಾನೂನು ಮುಖಾಂತರ ಉತ್ತರ ಕೊಡೋದು ನನ್ನ ಸ್ವಭಾವ. ನೀವು ಹೇಳೋ ಗಂಡ ಹೆಂಡ್ತಿನ? ನನಗೆ ಈ ವಿಷಯ ಈಗಲೇ ಗೊತ್ತಾಗ್ತಿರೋದು. ಒಂದು ಕಾಲದಲ್ಲಿ ನಾನು ಇವರು ಗಂಡ ಹೆಂಡತಿ ಆಗಿದ್ವಿ. ಈ ಬಿಹೇವಿಯರ್ ನೋಡಿನೇ ನಾನು ಮನೆಯಿಂದ ಹೊರಗಾಕಿದ್ದು. ಯೂಸ್ಲೆಸ್. ಸುಮಾ ಅವ್ರೆ, ಇನ್ನೂ ಯಾಕೆ ಮುಖ ನೋಡ್ತಿದ್ದೀರಾ? ಕೀರ್ತಿ ಹತ್ರ ಸಾರಿ ಕೇಳಿ. ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಸಾರಿ ಕೇಳಿ. ಇನ್ನೊಬ್ರು ಸಂಸಾರಕ್ಕೆ ಹುಳಿ ಹಿಂಡೋ ಈ ಥರದ ಹೆಣ್ಣನ್ನು ನೋಡಿದ್ರೆ ನಾನು ಕೆನ್ನೆಗೆ 2 ಬಾರಿಸ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ. ಯಾವಾಗಲೂ ಕಷ್ಟನೇ ಹುಡ್ಕೊಂಡು ಹೋಗೋಣ, ಸುಖದ ದಾರಿಗೆ ತರ್ತೀವಿ ಅನ್ಕೊಳ್ಳೋದು ಕೂಡ ಬಹುಶಃ ಇನ್ನೊಂದು ದೌರ್ಬಲ್ಯ ಅನ್ಸತ್ತೆ. ಈಗ ಅವಳ ಕಣ್ಣೀರು ನೋಡಿ ನಾನು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಜೀವನ ಅಂದರೆ ಕಣ್ಣೆದುರಿಗಿರೋ ಸಂಕಟನ ಅನುಭವಿಸೋಕ್ಕಾಗದೆ ನರಳಾಡೋದಷ್ಟೇ ಅನ್ಸತ್ತೆ. ಆಫೀಸಲ್ಲಿ ಇಷ್ಟೆಲ್ಲ ಮಾಡಿ ಅವಮಾನ ಮಾಡಿದ ಅವಳ ವಿಷಯದಲ್ಲಿ ಹೋಗ್ಲಿ ಬಿಡು ಗೌರವ್ ಅಂದರೆ ಎಲ್ಲ ಸರಿ ಹೋಗುತ್ತಾ? ಸಾಧ್ಯನೇ ಇಲ್ಲ. ಅವಳಿಂದ ಪದೇ ಪದೇ ನನಗೆ ಮರ್ಯಾದೆ ಹೋಗ್ತಾನೆ ಇದೆ. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಮನೆ ನಡೆಸೋಕೆ ಶಕ್ತಿ ಇಲ್ಲ ಅಂತ ಬಂದು ಆಫೀಸಿಗೆ ಸೇರ್ಕೊಂಡು, ಹಾಗೆ ಸೇರ್ಕೊಂಡಿದ್ದು ಕೀರ್ತಿಯಿಂದಾನೆ. ಈಗ ಕೀರ್ತಿ ಕೆನೆಗೆ ಬಾರಿಸಿದ್ದಾಳೆ. ಇನ್ನು ಎಷ್ಟು ಅಂತ ಅವಳನ್ನ ಸಹಿಸ್ಕೊಳ್ಳೋದು? ಇನ್ನು ಅವಳನ್ನ ಸಹಿಸ್ಕೊಳಕ್ಕಾಗಲ್ಲ. ಆಫೀಸ್ನಲ್ಲಿ ಎಲ್ಲರದ್ರಿಗೆ ಹೊಡೆದು ಗಲಾಟೆ ಮಾಡೋದು ಅವಳ ಸ್ವಭಾವ. ಆದರೆ ನನ್ನದೇ ಆದ ರೀತಿಯಲ್ಲಿ ಕಾನೂನು ಮುಖಾಂತರ ಉತ್ತರ ಕೊಡೋದು ನನ್ನ ಸ್ವಭಾವ.